ಇದು ಜಿ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಕಾಮಾಕ್ಷಿಪಾಳ್ಯ ವಾರ್ಡ್ ಹೆಸರು ಬದಲಾವಣೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಹೌದು, ಕಾಮಾಕ್ಷಿಪಾಳ್ಯ ಅಂದರೆ ಅಲ್ಲೊಂದು ಅಸ್ಮಿತೆ ಇದೆ. ಜನರ ಜೊತೆ ಅವಿನಾಭಾವ ಸಂಬಂಧ ಆ ಹೆಸರಿನ ಜೊತೆ ಕಾಮಾಕ್ಷಿಪಾಳ್ಯ ಕಟ್ಟಿಕೊಂಡಿದೆ. ಪುರಾತನ ಇತಿಹಾಸವುಳ್ಳ ಹೆಸರು ಕಾಮಾಕ್ಷಿಪಾಳ್ಯ. ಈ ಕಾಮಾಕ್ಷಿಪಾಳ್ಯ ವಾರ್ಡ್ ಹೆಸರು ಬದಲಾವಣೆಯಾಗಿರುವುದಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ನೋಡಿ, ಇಲ್ಲಿ ನಾವು ನಿಮಗೆ ಫೋಟೋವನ್ನು ತೋರಿಸ್ತಾ ಇದ್ದೀವಿ. ಕಾಮಾಕ್ಷಿಪಾಳ್ಯ ಜನ ಹಾಗೂ ಸಂಘಟನೆಗಳು ರಾಣಿ ಝಾನ್ಸಿ ವಾರ್ಡ್ ಅಂತ ಹೇಳಿ ಮರುನಾಮಕರಣ ಮಾಡಿರುವ ಬಗ್ಗೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಹಾಗಾಗಿ ಅಂತಿಮ ಅಧಿಸೂಚನೆ ಬರುತ್ತೆ ನೋಡಿ, ಅಲ್ಲಿ ಹೆಸರನ್ನು ಬದಲಾಯಿಸಬೇಕು ಅನ್ನುವಂತಹ ಆಗ್ರಹ ಹೆಚ್ಚಾಗಿದೆ. ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಆಕ್ಷೇಪಣೆಯನ್ನು ಸಲ್ಲಿಸಲಾಗಿದೆ. ಮಾಜಿ ಉಪ ಮಹಾಪೌರ ಕೆ ರಂಗಣ್ಣ ಮುಖಂಡತ್ವದಲ್ಲೂ ಕೂಡ ಆಕ್ಷೇಪಣೆಯ ಪತ್ರವನ್ನು ರವಾನೆ ಮಾಡಲಾಗಿದೆ. ನಗರಾಭಿವೃದ್ಧಿ ಇಲಾಖೆಗೆ ವಿವಿಧ ಸಂಘಟನೆಗಳು ಕೂಡ ಆಕ್ಷೇಪವನ್ನು ಸಲ್ಲಿಸಿದ್ದಾವೆ. ಹೌದು, ಕಾಮಾಕ್ಷಿಪಾಳ್ಯ ಅಂದಾಗ ನೋಡಿ, ಇಲ್ಲೊಂದು ದೈವಿಕ ಭಾವನೆ ಕೂಡ ಇರುತ್ತೆ. ಆ ಹೆಸರಿನ ಮೇಲೆ ಸುತ್ತಮುತ್ತ ಗ್ರಾಮಸ್ಥರು ತಮ್ಮದೇ ಆದಂತಹ ಭಾವನಾತ್ಮಕ ನಂಟನ್ನು ಹೊಂದಿರ್ತಾರೆ. ಈ ಹಿನ್ನೆಲೆಯಲ್ಲಿ ನೋಡಿ, ಬಹಳ ವಿರೋಧ ವ್ಯಕ್ತವಾಗಿದೆ. ಶ್ರೀ ಅಂಬಾ ಮಹೇಶ್ವರಿ ದೇವಾಲಯ ಸೇವಾ ಸಮಿತಿ ಇರಬಹುದು, ಶ್ರೀ ಕರೇಕಲ್ಲು ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನದ ವತಿಯಿಂದ, ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ವತಿಯಿಂದ, ನಾಡಪ್ರಭು ಕೆಂಪೇಗೌಡ ಕನ್ನಡ ಯುವಕರ ಸಂಘ, ಮೀನಾಕ್ಷಿ ನಗರ ಹಿತ ರಕ್ಷಣಾ ವೇದಿಕೆ, ನವ ಕರ್ನಾಟಕ ಸೇನೆ, ಜಯಕುಮಾರ್ ಗೌಡ ಇವರ ಬಣದವರು ಮೊದಲಾದ ಸಂಘಟನೆಗಳು ಆಕ್ಷೇಪಣೆಯನ್ನು ಸಲ್ಲಿಕೆ ಮಾಡಿದ್ದಾವೆ. ಇದು ಹೊಸ ಹೊಸ ಆಲೋಚನೆಗಳು ನಿಜಕ್ಕೂ ಕೂಡ ಯಾಕೆ ಬರುತ್ತೋ ಗೊತ್ತಿಲ್ಲ. ಮಾಜಿ ಉಪ ಮಹಾಪೌರರಾದಂತಹ ರಂಗಣ್ಣವರೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್ ನಿಮ್ಗೆ? ಕೇಳಿಸ್ತಿದೆ ಮೇಡಮ್. ಸರ್, ಕಾಮಾಕ್ಷಿಪಾಳ್ಯ ಅಂದಾಗ ಒಂದು ದೈವಿಕ ಭಾವನೆ, ಅದೊಂಥರ ಅಸ್ಮಿತೆ. ತಲತಲಾಂತರದಿಂದ ಆ ಹೆಸರನ್ನ ನೀವು ಉಳಿಸ್ಕೊಂಡು ಬರುವಂತ ಪ್ರಯತ್ನವನ್ನ ಮಾಡಿದ್ರಿ. ಈಗೇನೋ ರಾಣಿ ಝಾನ್ಸಿ ವಾರ್ಡ್ ಅಂತೆ ಸರ್, ಏನ್ ಹೇಳ್ತೀರ ಇದ್ರ ಬಗ್ಗೆ? ನಮ್ಗೆ ಆಶ್ಚರ್ಯ ಆಗ್ತಾ ಇದೆ ಮೇಡಮ್. ಇದು ಈ ಹೆಸರು ಕೇಳಿದ್ರೆ ಆಶ್ಚರ್ಯ ಆಗ್ತಾ ಇದೆ ನಮ್ಗೆ. ನಾವು ನಮ್ ತಾತ ಮುತ್ತಾತನ ಕಾಲದಿಂದನೂ ಕಾಮಾಕ್ಷಿಪಾಳ್ಯ ಅಂತ ಹೆಸರಿದೆ. ನೂರಾರು ವರ್ಷಗಳಿಂದ ನಮ್ಗೂ ನಮ್ ತಾತನಿಗೂ ಗೊತ್ತಿಲ್ಲ, ನಮ್ ತಂದೆಗೂ ಗೊತ್ತಿಲ್ಲ, ಅಷ್ಟು ಮುಂಚೆಯಿಂದನೂ ಹೆಸರಿದೆ. ಅಲ್ಲಿ ನಮ್ದು ಅಂಬಾಮಹೇಶ್ವರಿ ದೇವಸ್ಥಾನ ಇದೆ. ಆ ದೈವಿಕ ಭಾವನೆ ನಮ್ಗೆ ಮೊದ್ಲಿಂದಾನು ಕಾಮಾಕ್ಷಿ ಅಂತ ಹೆಸರಿತ್ತು ಮೇಡಮ್. ಇದ್ದಕ್ಕಿದ್ದಂಗೆನೆ ಚೇಂಜ್ ಮಾಡಿದ್ದಾರೆ. ಇದು ಬಹಳ ದೊಡ್ಡ ಗ್ರಾಮ. ಹೌದು, ದೊಡ್ಡ ಗ್ರಾಮ. ಇವಾಗ ನಾವು ಸುರೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕ್ಯಾನ್ಸಲ್ ಮಾಡ್ಲಿಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ. ಏನಕ್ಕೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಮೇಡಮ್. ಇದು ಈಗ ಅದೇನೋ ರಾಣಿ ಝಾನ್ಸಿ ವಾರ್ಡ್ ಅಂತ ಮಾಡಬೇಕು ಅಂತ ಯೋಚನೆ ಯಾರಿಗ್ ಬಂದಿರ್ಬೋದು? ಯಾರಾದ್ರೂ ಇದ್ರ ಬಗ್ಗೆ ಪ್ರಸ್ತಾವನೆ ಕೊಟ್ಟಿದ್ದಾರೆ? ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಕ್ಕಿದ್ಯಾ ಸರ್ ನಿಮ್ಗೆ? ಇಲ್ಲ, ಗೊತ್ತಾಗ್ತಾ ಇಲ್ಲ ಮೇಡಮ್. ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಬಟ್ ಸರ್ಕಾರ ಮಾಡಿದೆ. ಇದು ಯಾರ ಐಡಿಯಾ ಕೊಟ್ರು, ಹೆಂಗ್ ಕೊಟ್ರು, ಇದಕ್ ಸಂಬಂಧನೇ ಇಲ್ಲ. 1% ಸಂಬಂಧ ಇಲ್ದಿದ್ದ ವಿಚಾರನ ಹೆಸರಿಟ್ಟಿದ್ದಾರೆ. ಅಲ್ಲ ಸರ್, ಈಗ ಹೆಂಗೋ ಕಾಮಾಕ್ಷಿಪಾಳ್ಯ ವಾರ್ಡು ಸುತ್ತಮುತ್ತ ಜನ ಹೆಂಗೋ ನೆಮ್ಮದಿ ಆಗಿದ್ದಾರೆ. ಸೌಲಭ್ಯ ಕೊಡ್ಲಿ ಬಿಡ್ಲಿ, ರಸ್ತೆ ಗುಂಡಿ ಇರ್ಲಿ ಬಿಡ್ಲಿ, ನೀವು ಏನೇ ವ್ಯತ್ಯಾಸ ಆದ್ರೂ ನಿಮ್ ಪಾಡಿಗೆ ನೀವು ಜೀವನ ಮಾಡ್ತಾ ಇದ್ದೀರಿ. ಇದೇನೋ ಹೊಸ ವಿಷಯ ತಂದು ಸಂಘರ್ಷ ತಂದಂಗಲ್ವಾ? ನಾನು 96ರಿಂದ ಕಾರ್ಪೊರೇಟರು, 3 ಟರ್ಮ್ ಅಶೋಕ್ MLA, 4 ಟರ್ಮ್ ಸುರೇಶ್ MLA, ಸುರೇಶ್ ಕುಮಾರ್. ನಾವು ಯಾವುದೇ ಅಂತ ತೊಂದರೆ ಏನಿಲ್ಲ ಮೇಡಮ್. ಅಭಿವೃದ್ಧಿ ವಿಷಯದಲ್ಲಾಗ್ಲಿ ಈ ಸತಿ ಸ್ವಲ್ಪ ಕುಂಠಿತ ಆಗಿದೆ. ಸರ್ಕಾರ ಗ್ರಾಂಟ್ ಕೊಟ್ಟಿಲ್ಲ, ಸ್ವಲ್ಪ ಕುಂಠಿತ ಆಗಿದೆ. ಅಂತ ಸಮಸ್ಯೆ ಏನಿಲ್ಲ ಮೇಡಮ್. ಸುರೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ನಮ್ ಕಾಮಾಕ್ಷಿಪಾಳ್ಯ ವಾರ್ಡು ಸಮೃದ್ಧಿಯಾಗೇ ಇದೆ. ಏನನ್ನ ಪ್ರಾಬ್ಲಮ್ ಆಗಿ ಇಟ್ಟಿದ್ರೆ ಅದೊಂಥರ ಇತ್ತು. ನಿಜ, ಏನು ಪ್ರಾಬ್ಲಮ್ ಇಲ್ಲ. ಹೌದು, 100ಕ್ಕೆ 100%, 99% ಕಾಮಾಕ್ಷಿಪಾಳ್ಯ ಬೇಕು ಅಂತ ಜನ ಗಲಾಟೆ ಮಾಡ್ತಾ ಇದಾರೆ. ಯಾರು 1% ಯಾರು ಮಾಡಿದ್ರು ಅಂತ ಗೊತ್ತಿಲ್ಲ. ಈಗ ನಾನು ಅದೇ ಕೇಳೋಣ ಅನ್ಕೊಂಡೆ. ನೀವು ರಾಜಕೀಯವಾಗಿ ತುಂಬಾ ಅನುಭವ ಹೊಂದಿರೋರು ಮತ್ತೆ ಜನರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರೋರು, ಜನ ಏನಂತಾರೆ ಸರ್ ಈ ವಿಚಾರ ಗೊತ್ತಾದಾಗ? ಜನ ಬಹಳ ಗಲಾಟೆ ಮಾಡ್ತಾ ಇದಾರೆ ಮೇಡಮ್. ಜನ ಬಹಳ ಗಲಾಟೆ ಮಾಡ್ತಾ ಇದಾರೆ. ಹೆಂಗೆ ಚೇಂಜ್ ಆಯ್ತು ಕಾಮಾಕ್ಷಿಪಾಳ್ಯ? 100 ವರ್ಷಗಳಿಂದ ಇದ್ದಿದ್ದು
ಯಾರು ಚೇಂಜ್ ಮಾಡಿದವರು ಹೇಳಿ ನಾವು ಇವಾಗ ಎಲ್ಲಾ ಸಂಘ ಸಂಸ್ಥೆಗಳಲ್ಲಿ ಲೆಟರ್ ತಗೊಂಡು ನಾವು ಸುರೇಶ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಾವು ಕ್ಯಾನ್ಸಲ್ ಮಾಡಕ್ ಲೆಟರ್ ಕೊಟ್ಟಿದೀವಿ ಮೇಡಮ್. ಎಲ್ಲ ನಮ್ ಇಡೀ ಕಾಮಾಕ್ಷಿ ಪಾಳ್ಯ ಎಲ್ಲ ಸಂಘ ಸಂಸ್ಥೆಗಳಿದೆ, ಹಿರಿಯರಿದ್ದಾರೆ, ಅವ್ರೆಲ್ಲಾರ್ದು ನಾವು ಸಜೆಷನ್ ತಗೊಂಡು ಲೆಟರ್ ಮಾಡಿ ಇವಾಗ ಕ್ಯಾನ್ಸಲ್ ಮಾಡಕ್ ಕೊಟ್ಟಿದೀವಿ ಮೇಡಮ್. ಫಾಲೋ ಮಾಡ್ತಾ ಇದೀವಿ. ಈಗ ಕ್ಯಾನ್ಸಲ್ ಮಾಡೋಕೆ ಚಾನ್ಸಸ್ ಇದೆ ಅಲ್ವಾ? ಈಗ ಅಂತಿಮ ಅಧಿಸೂಚನೆಯಲ್ಲಿ ಬದಲಾವಣೆ ಮಾಡ್ಕೋಬಹುದಲ್ವಾ? ಮಾಡ್ಬೋದು, ಬದಲಾವಣೆ ಮಾಡ್ಕೋಬಹುದು. ನಿಮ್ಮಂತ ಸುದ್ದಿವಾಹಿನಿಯಿಂದ ನಿಮ್ ಜಿ ಕನ್ನಡದಿಂದನೇ ಮಾಡ್ಬೋದು ಮನ್ಸು ಮಾಡಿದ್ರೆ. ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕು ಮೇಡಮ್. ಖಂಡಿತ ಸರ್, ಖಂಡಿತ. ಕಾಮಾಕ್ಷಿ ಪಾಳ್ಯ ನಿಮ್ಮೊಂದು ಅಸ್ಮಿತೆ, ನಿಮ್ಮೊಂದು ದೈವಿಕ ಭಾವನೆ ಇದೆ. ತಲತಲಾಂತರದಿಂದ ಅಲ್ಲಿ ಜೀವನ ಮಾಡ್ತಿರ್ತೀರಿ, ನಿಮ್ ಬದುಕನ್ ಕಟ್ಕೊಂಡಿರ್ತಾರ ಅಲ್ಲಿ ಎಷ್ಟೋ ಜನ. ಹಂಗಾಗಿ ಎಲ್ಲ ಮೊದ್ಲು ಕೃಷಿಕರಿದ್ರು ಮೇಡಮ್. ಮೊದ್ಲು ಎಲ್ಲ ನಾವೆಲ್ಲ ವ್ಯವಸಾಯ ಮಾಡ್ತಾ ಇದ್ದೋ. ಒಂದು ದೈವಿಕ ಭಾವನೆ ಇದೆ. ಆ ಕಾಮಾಕ್ಷಿ ಅನ್ನೋದೊಂದು ಒಳ್ಳೆ ಹೆಸರಿದೆ. ಹೌದು. ನಾವು ಬೇರೆ ಹೆಸರು ವಿರೋಧ ಮಾಡೋರಲ್ಲ, ನಮ್ಮ ಹೆಸರು ಯಾಕೆ ಚೇಂಜ್ ಮಾಡಿದ್ರಿ? ಅದು ಹೇಳ್ದೆ ಕೇಳ್ದೆ ಏನ್ ಯಾವ ಆಧಾರದ ಮೇಲೆ ಮಾಡಿದೀರಾ ಏನು ಗೊತ್ತಿಲ್ಲ. ಅದರಿಂದ ಮೇಡಮ್ ದಯವಿಟ್ಟು ನಿಮ್ ಸುದ್ದಿವಾಹಿನಿಯಿಂದ ಇದೊಂದು ಬದಲಾವಣೆ ಮಾಡಕ್ಕೆ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ಬೋದು ಅನ್ನೋ ವಿಶ್ವಾಸ ಇದೆಯಾ? ಇದೆ ಮೇಡಮ್. ನಮ್ಮ ಸುರೇಶ್ ಕುಮಾರ್ ಅವರು ಫಾಲೋ ಮಾಡ್ತಾ ಇದಾರೆ. ಜೊತೆಗೆ ನೀವು ಮಾಡಿದ್ರೆ ಗ್ಯಾರಂಟಿ ಆಗುತ್ತೆ ಮೇಡಮ್. ಖಂಡಿತ ಸರ್, ನಮ್ಮ ಕೈಲಾದ ಪ್ರಯತ್ನವನ್ನು ನಾವು ಖಂಡಿತ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಜೀ ಕನ್ನಡ ನ್ಯೂಸ್ ಮಾತಾಡಿ.